ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಮಾರ್ನಿಂಗ್ ನಾನು ಚಿಯಾ ವಾಟರ್ ಮತ್ತು 5 ಆಲ್ಮಂಡ್ನ ನೈಟೇ ಸೋಕ್ ಮಾಡಿದ್ದೆ. ಸೊ ಅದನ್ನ ಮಾರ್ನಿಂಗ್ನ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಬಂದರೆ ನಾನಿಲ್ಲಿ ಸಿಂಪಲ್ ಓಟ್ಸ್ ರೆಸಿಪಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಜಸ್ಟ್ ಏನಿಲ್ಲ 5 ಮಿನಿಟ್ಸಲ್ಲಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ. ಜಸ್ಟ್ ಇಲ್ಲಿ 30 ಗ್ರಾಮ್ ಓಟ್ಸ್ ಆ್ಯಂಡ್ ವೇ ಪ್ರೋಟೀನ್, 1 ಸ್ಕೂಪ್ ವೇ ಪ್ರೋಟೀನ್ ಆ್ಯಂಡ್ ಒಂದು 200 ml ಆಫ್ ವಾಟರ್ನ ತೊಗೊಂಡು ಚೆನ್ನಾಗಿ ವೇ ಪ್ರೋಟೀನ್ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಓವರ್ನೈಟ್ ಇಡಬೇಕು. ಆ್ಯಂಡ್ ಟಿಫನ್ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಬಿಫೋರ್ 1 ಅವರ್ ಇದನ್ನು ಆಚೆ ಎತ್ತಿಟ್ಟರೆ ಸಾಕು. ಆ್ಯಂಡ್ ಅದಾದಮೇಲೆ ನಿಮಗೆ ಫೇವ್ರೆಟ್ ಫ್ರೂಟ್ಸ್ ಯಾವುದಾದ್ರೂ ಆಗಲಿ, ಬನಾನಾ, ಪಪಾಯ, ಆ್ಯಪಲ್ ಯಾವುದೇ ಆಗಿದ್ರೂ ಅದನ್ನು ನೀವು ಇದಕ್ಕೆ ಮಿಕ್ಸ್ ಮಾಡಿ ತೊಗೋಬೋದು. ಆ್ಯಂಡ್ ನಾನಿಲ್ಲಿ 150 ಗ್ರಾಮಷ್ಟು ನಾನಿಲ್ಲಿ ಪಪಾಯನ ತೊಗೊಂಡಿದ್ದೀನಿ. ಆ್ಯಂಡ್ ಟ್ರಸ್ಟ್ ಮೀ, ಇಟ್ ಈಸ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ. ಆ್ಯಂಡ್ ಇದನ್ನು ಬ್ರೇಕ್ಫಾಸ್ಟಾಗಿ ನಾನು ಟ್ವೈಸ್ ತೊಗೋತೀನಿ ವೀಕ್ಲಿ. ಆ್ಯಂಡ್ ಹಸ್ಬೆಂಡ್ಗೆ ಇಲ್ಲಿ ಶಾವಿಗೆ ಬಾತ್ ಮಾಡಿಕೊಟ್ಟಿದ್ದೆ. ಆ್ಯಂಡ್ ನನ್ನ ಮಗಳು ಮಲಗಿ ಎದ್ಮೇಲೆ ಆ್ಯಂಡ್ ಅವಳಿಗೆ ಸ್ನ್ಯಾಕ್ಸ್ ಕೊಟ್ಟೆ. ಆ್ಯಂಡ್ ಸ್ನ್ಯಾಕ್ಸ್ ಕೊಟ್ಟು ಮನೆಯಲ್ಲಿ ಈ ಥರ ಇತ್ತು. ಆ್ಯಂಡ್ ಇದನ್ನೆಲ್ಲ ಬೇಗ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಆ್ಯಂಡ್ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಹಸ್ಬೆಂಡ್ ಚಿಕನ್ ತಂದು ಕೊಟ್ಟಿದ್ರು. ಸೊ ಕ್ವಿಕ್ಕಾಗಿ ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಏನಿಲ್ಲ, ಇಲ್ಲಿ 1 kg ಚಿಕನ್ನ ತೊಗೊಂಡಿದ್ದೇನೆ. ಆ್ಯಂಡ್ ಅದಕ್ಕೆ ಎಲ್ಲೋ ಮತ್ತು ಚಿಲ್ಲಿ ಪೌಡರ್ ಆ್ಯಂಡ್ ಕರ್ಡ್ ಹಾಕಿ ಚೆನ್ನಾಗಿ ಸಾಲ್ಟ್ ಕ್ಲಿಪ್ಸಲ್ಲಿ ಮಿಕ್ಸ್ ಆಗಿದೆ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಥ್ರೋಟ್ ಇನ್ಫೆಕ್ಷನ್ ಆಗಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಟ್ಟರೆ ನನ್ನ ವಾಯ್ಸ್ ನಾನೇ ಕೇಳೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಜಾರ್ ತೊಗೊಂಡು ಅದಕ್ಕೆ ಕಾಯಿ ಆ್ಯಂಡ್ ಸ್ಪೈಸಸ್, ಸೋಂಪು, ಗಸಗಸೆ, ಲವಂಗ, ಚಕ್ಕೆ ಎಲ್ಲ ಹಾಕ್ಕೊಂಡು ಆ್ಯಂಡ್ ಇದಕ್ಕೆ ಒಂದು ಈರುಳ್ಳಿ, 2 ಟೊಮೆಟೊ ಆ್ಯಂಡ್ ಸ್ವಲ್ಪ ಪುದೀನ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮನೆಯಲ್ಲೇ ಮಾಡ್ಕೊಂಡಿರೋ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ. ಆ್ಯಂಡ್ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಆ್ಯಂಡ್ ಒಂದು ಚೂರು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡು ಆ್ಯಂಡ್ ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಈ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ. ಬಿಕಾಸ್ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ, ಸೊ ಅದಕ್ಕೋಸ್ಕರ. ಇಲ್ಲಿ ಟೈಮ್ ಕಮ್ಮಿ ಇರೋದ್ರಿಂದ ನಾನು 1 ಅವರ್ ಮ್ಯಾರಿನೇಟ್ ಮಾಡಿದೆ. ಆ್ಯಂಡ್ ಟೈಮ್ ತುಂಬ ಇದ್ದರೆ ಒಂದು 3 ಅವರ್ಸ್ 4 ಅವರ್ಸ್ ಮ್ಯಾರಿನೇಟ್ ಮಾಡಿದ್ರೆ ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಹಸಿ ವಾಸನೆ ಹೋಗಿ ಆ್ಯಂಡ್ ನೀರು ಬಿಟ್ಕೊಳ್ಳೋ ಗಂಟ ಚೆನ್ನಾಗಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಹುರ್ಕೋತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಹಸಿ ವಾಸನೆ ಎಲ್ಲ ಹೋಗಿತ್ತು. ಆ್ಯಂಡ್ ಅದಾದಮೇಲೆ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಈ ಮಸಾಲೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಇದನ್ನು ನಾನು ಒಂದೇ ವಿಜಿಲ್ನ ಕೂಗಿಸ್ಕೊತೀನಿ. ಯಾಕಂದರೆ ನಾನು ಚೆನ್ನಾಗಿ ಹುರಿದಿರೋದ್ರಿಂದ ಜಾಸ್ತಿ ಕೂಗಿಸ್ಕೊಳ್ಳೋ ನೆಸಸರಿ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಕೂಗಿಸ್ಕೊಂಡೆ. ಆ್ಯಂಡ್ ಅದಾದಮೇಲೆ ಚಿಕನ್ ಸಾಂಬಾರು ರೆಡಿ ಇತ್ತು. ಆ್ಯಂಡ್ ನಾನು ಮಧ್ಯಾಹ್ನ ಲಂಚ್ಗೆ 2 ಚಪಾತಿ ಆ್ಯಂಡ್ 100 ಗ್ರಾಮ್ ಚಿಕನ್ ಆ್ಯಂಡ್ ಫೈಬರ್ಗೆ ತರಕಾರಿ ಪಲ್ಯ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ನನಗೆ ಒಂದು ಪಾರ್ಸೆಲ್ ಬಂದಿತ್ತು. ಸೊ ಅದನ್ನು ತೆಗಿಯೋಣ ಅಂತ ತೆಗಿತಾ ಇದೆ. ನನ್ನ ಮಗಳು ಇಲ್ಲಿ ಅಳ್ತಾ ಇದ್ಲು, ಕೊಡಮ್ಮ ನಾನೇ ತೆಗಿತೀನಿ ಅಂತ. ಆ್ಯಂಡ್ ಅದಾದಮೇಲೆ ಅವಳ ಹತ್ರ ಇಸ್ಕೊಂಡು ಆ್ಯಂಡ್ ಮೈಕ್ ಬುಕ್ ಮಾಡಿದೆ. ಸೊ ನಮ್ಮದು ಮೇನ್ ರೋಡ್ ಆಗಿರೋದ್ರಿಂದ ಸಖತ್ತು ನಾಯ್ಸ್ ಇತ್ತು. ಸೊ ಅದಕ್ಕೋಸ್ಕರ ಫ್ಲಿಪ್ಕಾರ್ಟಲ್ಲಿ ಮೈಕ್ನ ಬುಕ್ ಮಾಡಿದೆ. ಸೊ ಅದೆಲ್ಲ ಚೆಕ್ ಮಾಡ್ಕೋತಾ ಇದ್ದೆ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ. ಆ್ಯಂಡ್ ಟೆಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಈವ್ನಿಂಗ್ ನಾವು ಆಚೆಗೆ ಹೋಗ್ತಾಯಿದ್ವಿ. ಆ್ಯಂಡ್ ನಾವೆಲ್ಲಿ ಹೋಗ್ತಾಯಿದ್ವಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪನ ಮನೆಗೆ ಹೋಗ್ತಾಯಿದ್ವಿ. ಸೊ ಅವರು ಹಬ್ಬ ಮಾಡಿದರು, ಉಪವಾಸದ ಹಬ್ಬ ಮಾಡಿದರು. ಸೊ ನಮ್ಮನ್ನ ಇನ್ವೈಟ್ ಮಾಡಿದರು, ಅಲ್ಲಿ ಹೋಗ್ತಾಯಿದ್ವಿ. ಆ್ಯಂಡ್ ಆಚೆ ನೋಡಿ ನನ್ನ ಮಗಳು ಆ್ಯಂಡ್ ಶಿ ಎಂಜಾಯ್ ಮಾಡ್ತಾಯಿದ್ಲು ಆಚೆ ವೆದರ್ನ ನೋಡಿ. ಆ್ಯಂಡ್ ಸಣ್ಣ ಕ್ಲಿಪ್ಸ್ನ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಅವ್ರ ಮನೆಯಲ್ಲಿ ಅವ್ರ ಮಾಮೂನ ಬೈಕಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ಲು. ಅದಾದಮೇಲೆ ಮನೆಗೆ ರಿಟರ್ನ್ ಆದ್ವಿ. ಅದಾದಮೇಲೆ ಅವ್ರ ಅಜ್ಜಿ ಇವಳಿಗೆ ಚಾಕ್ಲೇಟ್ ತಂದು ಕೊಟ್ಟಿದ್ರು. ಏನಿದು ಸ್ಪೆಷಲ್ ಆಗಿದೆಯಲ್ಲ ಅಂತ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಆ್ಯಂಡ್ ಚೆನ್ನಾಗಿದೆ ಅಲ್ವಾ ಡಿಫ್ರೆಂಟಾಗಿ ಈ ಚಾಕ್ಲೇಟು. ಆ್ಯಂಡ್ ಅದಾದಮೇಲೆ ಅವ್ರ ಅಜ್ಜಿ ಆ್ಯಂಡ್ ನಾನು ಹೂ ಮುಡ್ಕೊತೀನಿ ಅಂತ ಆಟ ಮಾಡ್ತಾಯಿದ್ಲು. ಅದಕ್ಕೆ ಅವ್ರ ಅಜ್ಜಿ ಸರಿ ಆಯಿತು ಅಂತ ಮುಡಿಸಿದ್ರು. ಆ್ಯಂಡ್ ಈ ಥರ ಹಿಂಗೆ ಡ್ಯಾನ್ಸ್ ಮಾಡಿಕೊಂಡು ಆಟ ಆಡ್ತಾಯಿದ್ಲು, ತೋರಿಸ್ತಾಯಿದ್ಲು ಅಮ್ಮ ನೋಡಮ್ಮ ಅಂತ. ಆ್ಯಂಡ್ ಅದಾದಮೇಲೆ ನಾನು ಇಲ್ಲಿ ಡಿನ್ನರ್ಗೆ 2 ದೋಸೆ ಆ್ಯಂಡ್ ಚಿಕನ್ ಆ್ಯಂಡ್ ಫೈಬರ್ಗೆ ಪಲ್ಯ ತೊಗೊಂಡೆ.
ನೈಟು ಗ್ರೀನ್ ಟೀ ಕುಡಿತಾ ಇದ್ದೆ. ಇಲ್ಲಿ ಮೇಡಮ್ಮು ಸೈಲೆಂಟಾಗಿ ಈ ಥರ ಮಾಡ್ತಾ ಕೂತಿದ್ಲು. ಆ್ಯಂಡ್ ಇವತ್ತಿನ ಡೇ ನಂದು ಹೇಗಿತ್ತು ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.